ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬಂಜಾರ ಜನಾಂಗದ ಮೂಲ ಯಾವುದು ಮತ್ತು ಅವರ ಬದುಕಿನ ಆ ಕಾಲಯುಗದಲ್ಲಿ ಹೇಗಿತ್ತು ಹಾಗೂ ಅವರನ್ನ ಬಂಜಾರ ಎಂದು ಯಾವ ಕಾರಣಕ್ಕೆ ಕರೆಯುತ್ತಿದ್ದರು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಆಲ್ ಅಂತ ಒತ್ತಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ತಲುಪುತ್ತೆ. ವೀಕ್ಷಕರೇ, ಬಂಜಾರ ಅಂದರೆ ಯಾರೆಂಬುದು ನಿಮಗೆ ಗೊತ್ತಿರಬಹುದು. ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಕೆಲವು ತಾಂಡಗಳು ಇರಬಹುದು. ಅವರನ್ನು 2-3 ಹೆಸರಿನಲ್ಲಿ ಕರೆಯುತ್ತಾರೆ. ಬಂಜಾರ, ಲಂಬಾಣಿ, ಲಂಬಾಡಿ, ಗೋರ್ಮಾಟಿ ಹೀಗೆ ಕರೆಯುತ್ತಾರೆ. ಅಂದ ಹಾಗೆ ಬಂಜಾರ ಜನಾಂಗದ ಮೂಲ ಕೆಲವರು ರಾಜಸ್ಥಾನ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅದಕ್ಕಿಂತ ಮೊದಲು ಸಿಂಧೂ ಪ್ರಾಂತ್ಯ ಇದ್ದಾಗಿಂದಲೂ ಇದ್ದಾರೆ ಅಂತಲೂ ಹೇಳುತ್ತಾರೆ. ಅದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಬಂಜಾರ ಜನಾಂಗದವರು ಬರೀ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಎಂದು ನೀವು ತಿಳಿದಿರಬಹುದು. ಆದರೆ ಅವರು ನಮ್ಮ ದೇಶದ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಎಂಬುದು ನಿಮಗೆ ಗೊತ್ತೇ? ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ಪಾದದವರೆಗೆ ಬಂಜಾರ ಜನಾಂಗದವರು ಇದ್ದಾರೆ. ಅಷ್ಟೇ ಅಲ್ಲದೆ ದೇಶ ವಿದೇಶದಲ್ಲೂ ಕೂಡ ಅವರಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಬಂಜಾರದ ಚರಿತ್ರೆ ಅಂತಿಂಥದ್ದು ಅಲ್ಲ. ಇತಿಹಾಸ ಪುಟದಲ್ಲಿ ಅವರ ಬಗ್ಗೆ ಬರೆಯದೇ ಇರಬಹುದು. ಶತಶತಮಾನಗಳು ಕಳೆದು ಹೋದರೂ ಅವರ ಚರಿತ್ರೆ ಇಂದಿಗೂ ಯಾರೂ ಕೂಡ ಊಹಿಸಿಕೊಳ್ಳದಂಥ ಅದ್ಭುತವಾದ ಚರಿತ್ರೆ. ಶತಮಾನಗಳ ಹಿಂದೆ ಬಂಜಾರ ಜನ ಎಲ್ಲಿ ಇದ್ದರು, ಹೇಗೆ ಇದ್ದರು, ಅವರ ಮೂಲ ಯಾವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಕೆಲವರು ಬಂಜಾರ ಜನಾಂಗದ ಮೂಲ ರಾಜಸ್ಥಾನ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನಾಗರಿಕತೆ ಇದ್ದಾಗಿಂದನೂ ಇದ್ದಾರೆ ಎಂದಲೂ ಹೇಳುತ್ತಾರೆ. ಇತಿಹಾಸ ಬರೆದವರು ಬಂಜಾರ ಜನಾಂಗದ ಬಗ್ಗೆ ಸರಿಯಾದ ಮಾಹಿತಿ ಪಟ್ಟಿರುವುದಿಲ್ಲ ಅನಿಸುತ್ತೆ. ಕಾಲ ಕಳೆದ ಹಾಗೆ ಅವರ ಬಗ್ಗೆ ಸಂಶೋಧನೆ ಮಾಡೋದನ್ನು ಮರೆತಿರಬಹುದು. ಮೊದಲಿಗೆ ನಮ್ಮ ಭಾರತ ಅಖಂಡ ಭಾರತವಾಗಿದ್ದು ನಿಮಗೂ ತಿಳಿದಿರುತ್ತೆ. ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನ್, ಇರಾಕ್, ಮಂಗೋಲಿಯಾ, ಕಜಕಿಸ್ತಾನ, ಬಾಂಗ್ಲಾದೇಶ ಮತ್ತು ಬಲೂಚಿಸ್ತಾನವರೆಗೂ ನಮ್ಮ ಭಾರತ ದೇಶ ಇತ್ತು. ಆ ಕಾಲ ಯುಗದಲ್ಲಿ ಕೂಡ ಬಂಜಾರ ಜನಾಂಗದವರು ಇದ್ದರು ಅಂದರೆ ಸುಳ್ಳಲ್ಲ. ಬಂಜಾರ ಜನಾಂಗದವರು ಅತಿ ಹೆಚ್ಚು ಜನರು ಇರಾನ್ನಲ್ಲೇ ಇದ್ದರು. ಇನ್ನು ಕೆಲವರು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಕಜಕಿಸ್ತಾನ ಮತ್ತು ಬಲೂಚಿಸ್ತಾನದಲ್ಲಿಯೂ ಇದ್ದರು. ಇರಾನ್ನಲ್ಲಿದ್ದ ಬಂಜಾರದ ಮೂಲ ಕಸುಬು ವ್ಯಾಪಾರ ಮಾಡುವುದು. ಉಪ್ಪು, ಬಟ್ಟೆ ಮತ್ತು ದವಸ ಧಾನ್ಯಗಳು. ಅಖಂಡ ಭಾರತಕ್ಕೆ ಸಂಬಂಧಪಟ್ಟ ಅಷ್ಟೂ ದೇಶಗಳ ಜೊತೆ ವ್ಯಾಪಾರ ಮಾಡುತ್ತಿದ್ದರು. ಇವರು ಅತಿ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ವ್ಯಾಪಾರಕ್ಕೆ ಹೋಗುತ್ತಿದ್ದರು. ಆಗಿನ ಕಾಲದಲ್ಲಿ ಯಾವುದೇ ವಾಹನಗಳಿಲ್ಲದ ಕಾರಣ ಅವರು ಹಸುಗಳನ್ನು ಸಾಕುತ್ತಿದ್ದರು. ಹಸುಗಳ ಮೇಲೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಹೇರಿಕೊಂಡು ಹೋಗುವರು. ಅದನ್ನು ಬಂಜಾರ ಭಾಷೆಯಲ್ಲಿ ಲದಣಿ ಎಂದು ಹೇಳುತ್ತಾರೆ. ವ್ಯಾಪಾರ ಮಾಡೋದನ್ನು ಬಣಜ ಎಂದು ಕರೆಯುತ್ತಿದ್ದರು. ಕಾಲ ಕಳೆದ ಹಾಗೆ ಬಣಜ ಅನ್ನೋ ಪದ ಹೋಗಿ ಬಣಜಾರ ಅಥವಾ ಬಂಜಾರ ಎಂದು ಬದಲಾಯಿತು. ಲದಣಿ ಎಂದು ಹೇರಿಕೊಂಡು ಕೆಲವು ದಿನಗಳ ನಂತರ ಅಫ್ಘಾನಿಸ್ತಾನಕ್ಕೆ ಬರುತ್ತಾರೆ. ಅಫ್ಘಾನಿಸ್ತಾನದಲ್ಲಿ ಇರುವ ಬಂಜಾರದವರನ್ನ ಪರಿಚಯ ಮಾಡಿಕೊಂಡು ಅವರ ಊರಲ್ಲೇ ಉಳಿದುಕೊಂಡು ವ್ಯಾಪಾರ ಮಾಡುವರು. ಇರಾನ್ನಿಂದ ಬಂದಿರುವ ಬಂಜಾರದವರ ದೇಹದ ಗಾತ್ರ ಉದ್ದ ಇರೋದರಿಂದ ಅವರನ್ನು ಅಫ್ಘಾನಿಸ್ತಾನದವರು ಲಾಂಗ್ ಬಾಡೀಸ್ ಎಂದು ಕರೆಯುತ್ತಿದ್ದರು. ಬಹಳ ದಿನಗಳ ಕಾಲ ಅಲ್ಲೇ ವ್ಯಾಪಾರ ಮಾಡುತ್ತಾ ಅಫ್ಘಾನಿಸ್ತಾನದಲ್ಲಿ ಇರುವ ಬಂಜಾರ ಜನಾಂಗದ ಜೊತೆ ಇರಾನ್ ಬಂಜಾರದವರು ಸಂಬಂಧ ಕೂಡ ಬೆಳೆಸಿಕೊಳ್ಳುತ್ತಾರೆ. ಕೆಲವು ದಿನಗಳು ವ್ಯಾಪಾರ ಮುಗಿದ ಮೇಲೆ ಇರಾನ್ ಬಂಜಾರದವರು ಲದಣಿಯನ್ನು ಹೇರಿಕೊಂಡು ವ್ಯಾಪಾರಕ್ಕೆ ಬೇರೆ ದೇಶದ ಕಡೆ ಹೊರಡುತ್ತಾರೆ. ಕೆಲವರು ಅಫ್ಘಾನಿಸ್ತಾನ ಬಂಜಾರದ ಜೊತೆ ಸಂಬಂಧ ಬೆಳೆಸಿಕೊಂಡವರು ಅಲ್ಲೇ ಉಳಿದುಕೊಳ್ಳುತ್ತಾರೆ.
ಹಾಗೆಯೇ ಇರಾನ್ ಬಂಜರದವರು ಅಖಂಡ ಭಾರತಕ್ಕೆ ಸಂಬಂಧಪಟ್ಟ ಅಷ್ಟೂ ದೇಶಗಳಿಗೆ ವ್ಯಾಪಾರ ಮಾಡುತ್ತಾ ಅವರ ಜೊತೆ ಸಂಬಂಧ ಬೆಳೆಸುತ್ತಾ ಹೋಗುತ್ತಾರೆ. ಇರಾನಿ ಬಂಜರದವರು ವ್ಯಾಪಾರಕ್ಕೆಂದು ಬಂದವರು ಬಹಳ ವರ್ಷಗಳ ಕಾಲ ಬಲೂಚಿಸ್ತಾನದಲ್ಲಿ ಇರೋದ್ರಿಂದ ಅವರು ಕೂಡ ಬಲೂಚಿಸ್ತಾನದವರೇ ಆಗಿರುತ್ತಾರೆ. ಹಾಗೆಯೇ ವರ್ಷಾನುಗಟ್ಟಲೆ ಒಟ್ಟಿಗೆ ಜೀವನ ಸಾಗಿಸುತ್ತಾ ಕೆಲವು ವರ್ಷಗಳ ನಂತರ ಬಲೂಚಿಸ್ತಾನದಲ್ಲಿ ಇರುವ ಬಂಜರದವರು ಸಿಂಧೂ ನದಿಯ ಅಕ್ಕಪಕ್ಕದಲ್ಲೇ ಬಂದು ವಾಸಿಸುತ್ತಾರೆ. ಅಲ್ಲೇ ಹಿಂಗ್ಲಾಜ ಮಾತೆ ದೇವಿ ಕೂಡ ಸಿಂಧೂ ನದಿಯ ದಡದಲ್ಲೇ ನೆಲೆಸಿರುತ್ತಾಳೆ. ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದ ಬಂಜಾರ ಜನಾಂಗದವರು ಆ ದೇವಿಗೆ ಪೂಜೆ ಮಾಡಲು ಶುರು ಮಾಡುತ್ತಾರೆ. ಹಾಗಾಗಿಯೇ ಬಂಜಾರದವರ ಮೊದಲ ಮತ್ತು ಮೂಲ ದೇವರು ಹಿಂಗ್ಲಾಜ ಮಾತೆ ಎಂದು ಕೆಲವರು ಹೇಳುತ್ತಾರೆ. ಅವರ ಮೂಲ ವೃತ್ತಿ ಹಸುಗಳು ಸಾಕುವುದು ಮತ್ತು ಮೇಕೆಗಳು ಸಾಕುವುದು. ಒಂದು ದಿನ ಒಬ್ಬ ವ್ಯಕ್ತಿ ಸಿಂಧೂ ನದಿಯಲ್ಲಿ ಹಸುಗಳಿಗೆ ನೀರು ಕುಡಿಸಲು ಹೋದಾಗ ಆ ವ್ಯಕ್ತಿಗೆ ನದಿಯಲ್ಲಿ ಮುತ್ತು ರತ್ನಗಳು ಕಾಣಿಸುತ್ತದೆ. ತಡ ಮಾಡದೆ ಆ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಅವರ ಜನಾಂಗದ ಬಳಿ ಬಂದು ತೋರಿಸುತ್ತಾನೆ. ಅದನ್ನು ಕಂಡು ಅಲ್ಲಿ ಇದ್ದ ಬಂಜಾರದವರು ಸಿಂಧೂ ನದಿಗೆ ಮುತ್ತು ರತ್ನ ಹುಡುಕಲು ಹೋಗುವರು. ದಿನಾಲು ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಕೂಡಿಡುತ್ತಿದ್ದರು. ಬಂಜಾರ ಭಾಷೆಯಲ್ಲಿ ಮುತ್ತು ರತ್ನಗಳಿಗೆ ಹೀರಾ ಮೋತಿ ಎಂದು ಕರೆಯುತ್ತಿದ್ದರು. ಅಷ್ಟೇ ಅಲ್ಲದೆ ಹುಟ್ಟೋ ಮಕ್ಕಳಿಗೂ ಕೂಡ ಮುತ್ತು ರತ್ನಗಳ ಹೆಸರು ಇಡುತ್ತಿದ್ದರು, ಹೀರಾ ಲಾಲ್, ಮೋತಿ ಲಾಲ್ ಎಂದು. ಕೂಡಿಟ್ಟ ಮುತ್ತು ರತ್ನಗಳನ್ನು ಮಾರಲು ಯಾವ ದೇಶದ ಕಡೆ ಹೋದರೆ ಸೂಕ್ತ ಬೆಲೆ ಎಂದು ಅವರು ವಾಸಿಸುವ ಸ್ಥಳದಲ್ಲೇ ಪಂಚಾಯಿತಿ ಮಾಡುವರು. ಆಗ ಅವರಿಗೆ ಭಾರತದಲ್ಲಿ ಕೆಲವು ರಾಜರು ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಮುತ್ತು ರತ್ನಗಳಿಗೆ ಭಾರತದಲ್ಲಿ ಭಾರಿ ಬೇಡಿಕೆ ಇದೆ ಎಂದು ಗೊತ್ತಾಗುತ್ತೆ. ಮುತ್ತು ರತ್ನಗಳು ಹಸುಗಳ ಮೇಲೆ ಹೇರಿಕೊಂಡು ಬೆಟ್ಟ, ಗುಡ್ಡ, ನದಿಗಳು ದಾಟುತ್ತಾ ನಮ್ಮ ಭಾರತದ ಒಂದು ಅದ್ಭುತವಾದ ರಾಜ್ಯಕ್ಕೆ ಬರುತ್ತಾರೆ. ಬಂದ ನಂತರ ಬಂಜಾರ ಜನಾಂಗದ ಜೀವನದ ಶೈಲಿಯೇ ಬದಲಾಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ರಾಜ್ಯಗಳಲ್ಲಿ ರಾಜರಾಗಿಯೂ ಎಷ್ಟೋ ವರ್ಷಗಳು ಆ ರಾಜ್ಯಗಳನ್ನು ಆಳುತ್ತಾರೆ. ಅದು ಹೇಗೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇದುವಾಗಿತ್ತು ಸಾವಿರಾರು ವರ್ಷಗಳ ಹಿಂದೆ ಬಂಜಾರ ಜನಾಂಗದ ಬದುಕಿನ ಕತೆ. ನಿಮಗೇನಾದರೂ ಬಂಜಾರ ಜನಾಂಗದ ಇತಿಹಾಸ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವೀಕ್ಷಣೆಗೆ ಸಮಯ ಕೊಟ್ಟು ನೋಡಿದ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮೆಲ್ಲರಿಗೂ ರಣಧೀರ ನಾಯಕ್ KB ತಾಂಡ ಮಾಡುವ ವಂದನೆಗಳು.